ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಸ್ವಾಮಿ ರಾಮಸುಖದಾಸ್ ಜಿ ಅಂತ ನಮ್ಮ ದೇಶದೊಳಗೊಬ್ಬರು ಮಹಾನ್ ವಿಭೂತಿ ಆಗೋಗಿದಾರ. ಅವ್ರಿಗೆ ಕಲಿಯುಗದ ವ್ಯಾಸ ಅಂತ ಕರೀತಿದ್ರು. ಗೀತಾ ಪ್ರೆಸ್ ಗೋರಖ್ಪುರ್ ಬಹಳ ದಿವಸ ನಡೆಸ್ಕೊಂಡು ಹೋದ್ರ ಅವರು. ಸ್ವಾಮಿ ರಾಮಸುಖದಾಸ್ ಜಿ ಅವರು ಸಾಧಕ್ ಸಂಜೀವಿನಿ ಬರೆದವರು, ಜೀವನ ಕಾ ಸುಖ ಅಂತ, ಭಗವತ್ ಶರಣಾಗತಿ, ನೂರಾರು ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಪುಣ್ಯ ಪುರುಷ. ಕಲಿಯುಗದ ವ್ಯಾಸ ಅಂತ ಅವನಿಗೆ ಅಭಿಧಾನ ಇತ್ತು. ಅಂತ ಪುಣ್ಯ ಪುರುಷ ತಾನು ಹೇಳ್ದ, 105 ವರ್ಷ ವಯಸ್ಸಿತ್ತು ಅವ್ರಿಗೆ. ಶಬ್ದ ತಿಳಿತಿದ್ದಿಲ್ಲ. ಅವ್ರ ಮೇಲೆ ಶ್ರದ್ಧಾ ಭಾಳ ಇತ್ತು ಜನರು. ನಾನು 2 ಸಾರಿ ದರ್ಶನ ಮಾಡೀನಿ ಅವ್ರು ಹೈದರಾಬಾದ್ನೊಳಗೆ. ಪೊಲೀಸ್ ಪರೇಡ್ ಮೈದಾನದೊಳಗೆ ಅವ್ರ ಪ್ರವಚನ ಇತ್ತು. ನಾನು 2 ಸಾರಿ ಅವ್ರಿಗೆ ನೋಡ್ಲಿಕ್ಕಂತೆ ಹೋಗಿನಿ ಹೈದರಾಬಾದಿಗೆ. ಬಹಳ ದೊಡ್ಡ ಮಹಾತ್ಮ ಭಗವದ್ ಭಕ್ತ, ಬಹಳ ದೊಡ್ಡ ಭಗವದ್ ಭಕ್ತ, ಪುಣ್ಯಾತ್ಮ. ಸ್ವಾಮಿ ರಾಮಸುಖದಾಸ್ ಜಿ ಅವ್ರು ಹೇಳಿದ್ರಂತ, ಇನ್ನ 5 ದಿವಸನೊಳಗೆ ಈ ಶರೀರ ಬಿದ್ದು ಹೋಗ್ತದೆ, ಉಳಿಯಂಗಿಲ್ಲ. ಇವತ್ತಿನಿಂದ ಔಷಧ ಉಪಚಾರಗಳು ಬಂದ. ಇನ್ನು ಮುಂದೆ ನನಗೆ ಔಷಧ ಕೂಡ ಜರೂರತ್ತಿಲ್ಲ, ಉಪಚಾರ ಮಾಡೋ ಜರೂರತ್ತಿಲ್ಲ. ನೀವು ಒಂದಿಷ್ಟು ತುಳಸಿ ಎಲೆ ಹಾಕಿದ ನೀರು ತಾಸು 2 ತಾಸಿಗೆ ತುಟಿ ಮೇಲೆ ಒಂದು 4 ಹನಿ ಬಿಡ್ತಾ ಹೋಗ್ರಿ. ಇದು ನಂದು ಕೊನೆಯ ಭಾಷಣ, ಕೊನೆಯ ಮಾತು ಅಂತ ಚಾಲು ಮಾಡ್ತಾರೆ. ಸುಮಾರು 1000 ಜನ ಆಸ್ತಿಕ ಸದ್ಭಕ್ತರು, ಪ್ರೇಮಿ ಭಕ್ತರ ಅಲ್ಲೆಲ್ಲರೂ ಏಕತ್ರಿತಗೊಂಡಿರ್ತಾರೆ ಸಭಾ ಸೇರಿದಂಗ. ಆ ಸಮಯದೊಳಗ ಕೊನೆಯ ದಿವಸ ಕೊನೆಯ ಮಾತಂದಾಗ ಅತಿ ಪ್ರೇಮದ ಒಬ್ಬ ಮಾರ್ವಾಡಿ ಶಿಷ್ಯ ಇರ್ತಾನ. ಅವ್ರದ್ದು ಬಹಳ ಕಣ್ಣುಗೊಂಟ ನೀರು ದಳ 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 ನೀರು ಸೋರ್ತಿರ್ತಾವ. ಗುರುವಿನ ಪಾದ ಹಿಡ್ಕೊಳ್ತಾನ. ಸ್ವಾಮಿ ರಾಮಸುಖದಾಸ್ ಜಿ ಅವ್ರು ಅಂತ ಅದಾರ, ಇಷ್ಟು ದಿವಸ ನೀ ನನ್ನ ಜೊತೆಗಿದ್ದರು ನನ್ನನ್ನು ನೀ ನೋಡೇ ಇಲ್ಲ ಅಂದ್ರ ಅವ್ರು. ಹಂಗ್ರಿ, ನಿಮ್ಗೆ ಗೊತ್ತಾಯ್ತೇನಿ ಈ ಮಾತು? ಇಷ್ಟು ವರ್ಷ ನೀ ನನ್ನ ಜೊತೆಗಿದ್ದು ಉಪಚರಿಸಿದ ಕರೆ ನನಗೆ ನೀ ನೋಡೇ ಇಲ್ಲ ಅಂದರು. ಜರಿ ಖರಾಬ್ ಆಗೋಯ್ತು ಅವ್ನು. ಹೆಂಗ್ರಿ ಅಪ್ಪ ಅಂದವ, ಕಣ್ಣೆದ್ರೆ ನಿಮಗೆ ನೋಡೇ ಕಣ್ಣಾಗ ನೀರು ಹೊಂಟವ್ರಿ. ಇಷ್ಟು ದಿವಸ ನನ್ನ ಜೊತೆಗಿದ್ದರು ನನ್ನ ಶರೀರಕ್ಕೆ ನೋಡಿದೀನಿ, ನನಗೆ ನೋಡಿಲ್ಲ. ಹಂಗದರಿ, ನಂದದ ಇದು ಶರೀರ, ಶರೀರ ನಾನಲ್ಲ, ನನ್ನ ಶರೀರಕ್ಕೆ ನೋಡಿದಿ, ನೀ ನನಗೆ ನೋಡಿಲ್ಲ ಅಂದ್ರು. ಕಣ್ಣು ತೆರೀತ ಭಕ್ತರೆಲ್ಲ ಕಿವಿ ನಿಮಿರಿ ನಿಂತು. ಆ ಸಮಯದೊಳಗ ಅವನ ಕಣ್ಣು ಒರೆಸಿ ಗುರುಗಳು ಕೇಳ್ತಾ ಇದಾರ, ಸ್ವಾಮಿ ರಾಮಸುಖದಾಸ್ ಜಿ ಅವರು, ಯಾಕೆ ಅಳತಿ, ಏನಾಗ್ಯದ, ಏನು ಬೇಕಂತ ಅಳತಿ, ನಾನು ಹೋಗ್ತೀನಿ ಅಂತ ಅಳತೇನು, ಶರೀರ ಹೋಗ್ತದ ಬರ್ತದೋ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಜೈನಂ ಕ್ಲೇದ ಎಂತಾಪೋ ನ ಶೋಷಯತಿ ಮಾರುತ. ಜೀವನ ತುಂಬ ಭಗವದ್ಗೀತಾ ಹೇಳ್ಕೊಂತ ಬಂದ. ಕೊನೆಗೆ ಬಂದು ನೀವು ಹೊಳ್ಯಾಗ ಹುಣಸೆಹಣ್ಣು ತೊಳೆದಂಗೆ ಮಾಡ್ದೆಲ್ಲೋ ಅಂದ್ರು ಗುರುಗಳು. ಆ ಸಮಯದೊಳಗೆ ಕೊನೆಗೊಂದು ಮಾತನ್ನ ಕಣ್ಣು ವರ್ಷ ಅವನಿಗೆ ಸಮಾಧಾನ ಮಾಡಿ ಕೊನೆಗೊಂದು ಮಾತನ್ನ ಕೇಳ್ತಾ ಇದ್ದಾನೆ ಗುರುಗಳಿಗೆ. ಯಪ್ಪ, ನಾ ಒಂದು ಮಾತು ಕೇಳ್ತೀನಿ, ನನ್ನ ಮಾತಿಗೆ ನೀವು ಉತ್ತರ ಕೊಡ್ರಿ. ಏನಪ್ಪ ಹೇಳ್ತೀನಿ ಅಂದ್ರು. ಆಗಮ ಕೇಳ್ತಾ ಇದ್ದಾನೆ ಏನಂತ, ಯಪ್ಪ, ಸುಖದ ಸಲುವಾಗಿ ಏನನ್ನ ಆಶ್ರಯ ಮಾಡಬೇಕು, ದುಃಖದ ಸಲುವಾಗಿ ಏನನ್ನ ಆಶ್ರಯ ಮಾಡಬೇಕು. ಸುಖದ ಸಲುವಾಗಿ ಯಾವುದನ್ನ ಪಡ್ಕೊಳ್ಬೇಕು, ದುಃಖದ ಸಲುವಾಗಿ ಏನನ್ನ ಆಶ್ರಯಿಸ್ಬೇಕಂದ್ರೆ ಒಂದೇ ಒಂದು ಮಾತು ಹೇಳ್ಯಾರ. ಲಾಸ್ಟ್ ಮಾತು ಅದು ಪ್ರವಚನ ಕೊನೆದವ್ರು, ಅದರ ನಂತರ ಮಾತಾಡಿಲ್ಲ ಅವರು. ಒಂದು ಮಾತು ಹೇಳಿದ್ರು, ಯದಿ ಆಪ್ಕಿ ಜೀವನ್ ಮೇ ಆಪ್ಕೋ ಸುಖ ಚಾಹಿಯೇ ತೋ ಭಗವಾನ್ ಕೆ ಶ್ರೀಚರಣ ಕಾ ಆಶ್ರಯ ಲೋ. ಬಹಳ ಮಜಾ ಹೇಳದ. ಒಂದು ವೇಳೆ ನಿನ್ನ ಜೀವನದೊಳಗೆ ನಿನಗೆ ಸುಖಾನೇ ಬೇಕಂತ ನಿನ್ನ ಮನಸ್ಸು ಅಪೇಕ್ಷೆ ಮಾಡ್ತಿತ್ತಂದ್ರೆ ಭಗವಂತನ ಚರಣದ ಆಶ್ರಯ ಮಾಡು. ಯದಿ ಆಪ್ಕೋ ದುಃಖ ಚಾಹಿಯೇ ತೋ ಸಂಸಾರ ಕಾ ಆಶ್ರಯ ಕರೋ. ಇದೊಂದು ಮಾತು ಹೇಳಿದ್ರು, ಮೌನ ಆಗೋದ್ರು. ಅದು ಕೊನೆಯ ಮಾತು ಅವ್ರದ್ದು.